ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ದಲಿತ ಮುಖಂಡರು ಎಲ್ಲರೂ ಸೇರಿ ದಲಿತರಿಗೆ ದೋಖಾ ಮಾಡಿದ್ದಾರೆ, ಅವರ ಹಣ ನುಗ್ಗಿದ್ದಾರೆ. ಇದು ಒಂದು ಕಡೆ ಆದ್ರೆ ರೈತರ ಸಮಸ್ಯೆಗಳು ನಾವು ಹೋರಾಟ ಮಾಡ್ತಾ ಹೊರಟಿವಿ. ಅತಿವೃಷ್ಟಿಗೆ ಹಣ ಕೊಡ್ಲಿಲ್ಲ, ನಿನ್ನೆಯಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ದಾರೆ. 3 ತಿಂಗಳಾಗೋಯ್ತು. ಆ ರೈತರು ಹೇಗೆ ತಡ್ಕೊಳ್ಬೇಕು? ಕಬ್ಬಿನ ಸಮಸ್ಯೆಗೆ ಪರಿಹಾರ ಇನ್ನೂ ಆಗಿಲ್ಲ. ಇನ್ನೂ ಅನೇಕ ಸಮಸ್ಯೆಗಳಿವೆ. ಇಂಥದ್ರ ಮಧ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ, ಕ್ಯಾಬಿನೆಟ್ ರೀಶಫಲ್ ವಿಚಾರ ಇವುಗಳನ್ನೇ ಇಟ್ಕೊಂಡು ಇಡೀ ರಾಜ್ಯದ ಜನರಿಗೆ ಇವರು ತೊಂದರೆ ಕೊಡಲಿಕ್ಕೆ ಹೊರಟಿಲ್ಲ. ಆ ಕಾರಣದಿಂದ ನಮ್ಮ ಹೋರಾಟವನ್ನು ಮತ್ತಷ್ಟು ನಾವು ಹೆಚ್ಚಿಸಬೇಕಾಗಿದೆ. ಇವತ್ತು ಯಾವ ರೀತಿ ವಂಚನೆ ಮೋಸ ಆಗ್ತಾ ಇದೆ, ದರೋಡೆ ನಡೀತಾ ಇದೆ, ಕಾಮಗಾರಿಗಳ ಹೆಸರಿನಲ್ಲಿ ಇವತ್ತು ಯಾವ ರೀತಿ ನಡೀತಾ ಇದೆ, ಹೊಸ ಟೆಂಡರ್ಗಳಲ್ಲಿ ಏನಾಗ್ತಾ ಇದೆ, ಹೀಗೆ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಇದು ಯಾರೋ ಮರ್ತು ಹೋಗೋದು ಬೇಡ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಬರ್ತಾ ಇದೆ. ಕಸ ಹೊಡೆಯುವ ಮಿಷನ್ಗಳಿಗೆ 2 ಕೋಟಿಯೂ ಕೂಡ ಅದಕ್ಕೆ ಖರ್ಚಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದರ ಬೆಲೆ 46 ಮಿಷನ್ಗಳು ತಗೊಂಡ್ರು ಕೂಡ ಕೇವಲ 100 ಕೋಟಿ ರೂಪಾಯಿ ಆಗುತ್ತೆ. ಆದ್ರೆ 100 ಕೋಟಿಗೆ ನೀವು ಮಿಷನ್ಗಳನ್ನು ಖರೀದಿ ಮಾಡೋದು ಬಿಟ್ಟು 617 ಕೋಟಿಗೆ ನೀವು ಲೀಸ್ ತಗೊಳ್ತೀರಿ ಅಂತಂದ್ರೆ ನೀವು ಇದು ಹಗಲ್ದೊರಡಿ ಅಲ್ವಾ? ಇದೆಲ್ಲ ಜನರಿಗೆ ಗೊತ್ತಾಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರೀತಿ ಅಧಿಕಾರದ ಗದ್ದಲ ಪ್ರಾರಂಭ ಮಾಡ್ತಾರೆ.